ಸಹನಾ, ಇವತ್ತಿನ ಜನರೇಷನ್ ಅಲ್ಲಿ ಅಂದ್ರೆ ಬಿಫೋರ್ ಮ್ಯಾರೇಜೇ ನಾವು ಆಕ್ಟಿಂಗ್ ಫೀಲ್ಡಿಗೆ ಹೋಗ್ತೀವಿ ಅಂದ್ರೆ ಕಳ್ಸೋದು ಕಷ್ಟ ಇದೆ ಕೆಲವರು ಮನೆಯಲ್ಲಿ. ಸೊ ಅರ್ಜುನ್ ಸರ್ ಮನೆಯಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು, ಯಾಕಂದ್ರೆ ಮಗಳು ಬೇರೆ ಇದ್ದಾಳೆ. ಈ ಟೈಮಲ್ಲಿ ಇದು ಬೇಕಾ ಅಂತ ಕ್ವಶನ್ ಮಾಡಿದ್ರ, ಅಥವಾ ನನ್ಗ ಬಹುಶಃ ಆಗ ಅನ್ಸಿರಲ್ಲ, ಯಾಕಂದ್ರೆ ನೀವು ಒಳಗಡೆ ಬಂದಾಗ ಜರ್ನಿ ಶುರುವಾದಾಗ ಇಡೀ ಫ್ಯಾಮಿಲಿ ಅಲ್ಲಿ ಬಂದಿತ್ತು, ಎಲ್ಲರೂ ಕೂಡ ಎಕ್ಸೈಟ್ ಆಗಿದ್ರು. ಬಹುಶಃ ಇವ್ರ ಅಮ್ಮ ಅನ್ಸುತ್ತೆ, ಅವರಂತೂ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಥ್ರಿಲ್ ಆಗಿದ್ರು. ನಿಮ್ಮಮ್ಮನೂ ಕೂಡ ಜಡ್ಜ್ ಏನು ಜಡ್ಜ್ ಸೀಟಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಿದ್ರು. ಸೊ ಆ ಮೆಮೊರೀಸ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಫ್ಯಾಮಿಲಿ ಸಪೋರ್ಟ್, ಈಗ ಫ್ಯಾಮಿಲಿ ಆಲ್ರೆಡಿ ಅವರು ಡ್ಯಾನ್ಸಿಂಗ್ ಚಾಂಪಿಯನ್ ಮಾಡಿದಾಗಲೂ ಫ್ಯಾಮಿಲೀಸ್ ಎಲ್ಲ ಆನ್ ಸ್ಟೇಜ್ ಮೇಲೆ ಅಷ್ಟೇ ಜನ ಬಂದಿದ್ರು, ಕಂಟೆಂಟ್ ಕೊಟ್ಟಿದ್ರು, ಅಷ್ಟೇ ಜನ ಇದ್ದರು. ಬಟ್ ಸ್ಟಿಲ್ ಇಲ್ಲಿ ನನ್ನ ನಮ್ಮಮ್ಮಂಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನಾವು ಇರೋದು ಇಬ್ಬರೇ ಮನೇಲಿ, ನಾನು ಇವರು ನನ್ನ ಮಗಳನ್ನ ಡೇ ಆ್ಯಂಡ್ ನೈಟ್ ಅವರೇ ನೋಡ್ಕೋತಾ ಇದ್ದಿದ್ದು, ಅವರೇ ಸ್ಕೂಲಿಗೆ ಕಳಿಸ್ತಾ ಇದ್ದಿದ್ದು, ಕರ್ಕೊಂಬರ್ತಾ ಇದ್ದು. ಬಿಕಾಸ್ ಫ್ಯಾಮಿಲಿ ಸಪೋರ್ಟ್ ಇಲ್ದಿರ ನಾವು ಇಷ್ಟು ರೀಚ್ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇವ್ರ ಮನೆ ಕಡೆ ನೋಡೋಕೆ ಹೋದ್ರೂ ತುಂಬ ಸಪೋರ್ಟಿವ್. ನಮ್ಮ ಮಾವ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಎಲ್ರಿಗೂ ಅವರ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ರು, ಓಟ್ ಹಾಕ್ಸ್ತಾಯಿದ್ರು. ಈ ಕಂಪ್ಲೀಟ್ ಇವತ್ತು ನನಗೆ ಕ್ರೆಡಿಟ್ಸ್ ಕೊಡಬೇಕು ಅಂದರೆ ನನ್ನ ಫ್ಯಾಮಿಲಿಗೆ ಕ್ರೆಡಿಟ್ ಕೊಡು. ಬಿಕಾಸ್ ಅವ್ರ ಸಪೋರ್ಟ್ ಇಲ್ದಿರ ನಾನು ಇಷ್ಟು ಮುಂದೆ ಬರೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ನಮ್ಮಮ್ಮ ಅಂತೂ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಮಾಮ್. ನಮ್ಮಮ್ಮ ಹೆಂಗಿತ್ತು ಅಂದರೆ, ನನಗೆ ಇವರೊಂದು ಮಾತಂದರು, ಅಮ್ಮ ಚೇರ್ ಮೇಲೆ ಕೂತಾಗ ಇದೇ ಕಿರೀಟ ಸಿಕ್ತಂಗೆ ಆಯಿತು ನನಗೆ. ಇವತ್ತು ವಿನ್ನರ್ ಇಲ್ದಿರ ಇರ್ಬೋದು ನಾವು, ಬಟ್ ಅವತ್ತು ಆ ಮಾತು ಹೇಳಿದ್ರಲ್ಲ, ಅದು ಪ್ರೂವ್ ಆಗೋಯ್ತು ಅಂತ ಅನ್ಸುತ್ತೆ. ಯಾರು ಅಂದ್ರೆ ಜಡ್ಜಸ್ ಅವ್ರ ಸೀಟ್ನ ಬಿಟ್ಕೊಟ್ಟು ಕೂರಿಸ್ಬಿಟ್ಟು ಅವ್ರಿಗೊಂದು ಯಾವ ಶೋನಲ್ಲೂ ಅದು ನಡೆದಿಲ್ಲ ಐ ಥಿಂಕ್ ಅಂದ್ರೆ ಅಲ್ಲೇ ನಾವು ಪ್ರೂವ್ಡ್ ಅಂತ ಲೆಕ್ಕ. ಆಮೇಲೆ ಫ್ಯಾಮಿಲಿ ಇನ್ನೊಂದೇನಂದ್ರೆ ಅವ್ರು ನಮ್ಗೊಂದು ಮಾತು ಹೇಳಿದ್ದೇನು ಅಂದ್ರೆ ಅಫ್ಕೋರ್ಸ್ ನಾನು ಆಸ್ ಎ ಹುಡುಗ ನಾನು ಬಂದೆ, ನಾನು ಮಾಡ್ತಿದ್ದೀನಿ, ಅದು ಓಕೆ, ಅದನ್ನು ಅಕ್ಸೆಪ್ಟ್ ಮಾಡಿದ್ರು ಮನೇಲಿ. ಒಬ್ಬ ಮನೆ ಸೊಸೆನ ಅಥವಾ ಮಗಳನ್ನ ಕಳಿಸ್ಬೇಕು ಅಂದಾಗ ತುಂಬ ಯೋಚನೆ ಮಾಡ್ತಾರೆ ಈ ಫೀಲ್ಡ್ಗೆ. ಸೊ ನಾನು ನಂಬಿಕೆ ಇಟ್ಟಿದ್ದೇನೆಂದ್ರೆ, ನಾನು ಜೊತೆಲಿ ಇರ್ತೀನಿ, ನಾವು ಹೆಂಗೆ ಇಡ್ತೀವೋ ಇಂಡಸ್ಟ್ರಿ ಹೆಂಗೆ ನಮ್ಮನ್ನು ನಡ್ಸ್ಕೊಳುತ್ತೆ ಅಂತ ನಾನು ಒಂದು ನಂಬಿಕೆ ಇಟ್ಟು. ಬಟ್ ಅವರೊಂದು ಮಾತು ಹೇಳಿದರು, ನೋಡಪ್ಪ ನೀವೇನು ಗೆಲ್ತಿರೋ ಬಿಡ್ತಿರೋ, ನೀವೇನು ಸಾಧನೆ ಮಾಡ್ತಿರೋ ಗೊತ್ತಿಲ್ಲ, ಅವಳು ಇಷ್ಟಪಟ್ಟಿದ್ದಾಳೆ, ಇವತ್ತು ಕರ್ಕೊಂಡು ಹೋಗ್ತಿದ್ದೆ, ಮನೆ ಕೆಟ್ಟ ಹೆಸರು ಬರಬಾರ್ದು, ಅಥವಾ ನೀವೇನು ಗೆಲ್ಲಬೇಕು ಇದು ಮಾಡಬೇಕು ಅಂತ ಚಂಗ್ಲಿ ಥರ ಎಲ್ಲ ಆಡಬಾರ್ದು, ನಮ್ಮ ಮನೆ ಮರ್ಯಾದೆ ಉಳಿಸ್ಬೇಕು, ಹಂಗೆ ಮಾಡ್ಕೊಂಬರ್ರಿ ಅಂತ ಹೇಳಿದ್ವಿ. ನಾವು ಅದೇ ರೀತಿ ನಡ್ಕೊಂಡು ನಾವು ಬಂದಿದ್ದೀವಿ. ಇವತ್ತು ಅವರು ಎಲ್ಲರೂ ಪ್ರೌಡ್ ಪಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಜನಗಳು ಮಾತಾಡ್ಸೋ ರೀತಿಯೂ ಕೂಡ ಆಗಿದೆ. ಏನಪ್ಪ ನಿಮ್ಮ ಸೊಸೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ, ನಿಮ್ಮ ಮಗ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಅವ್ರನ್ನ ನೋಡೋಕ್ಕೆ ಖುಷಿ ಆಗುತ್ತೆ ಸ್ಟೇಜ್ ಮೇಲೆ. ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಬಿಟ್ಟು ಅವ್ರು ನಡ್ಕೊಳೋ ರೀತಿ ನಮಗೆ ತುಂಬ ಇಷ್ಟ ಆಗ್ತಿದೆ ಅಂತ ನೆನ್ನೆ ನನಗೆ ಅದನ್ನು ಫೋನ್ ಮಾಡಿ ಹೇಳಿದ್ರು. ಅವರು ಒಬ್ಬ ಫ್ರೆಂಡ್ ಬಂದಿದ್ರಂತೆ, ಅವ್ರು ಮಾತಾಡ್ತಾ ಅವ್ರ ಫ್ರೆಂಡ್ ನನ್ನ ಹತ್ರ ಮಾತಾಡೋದು, ನಿಜವಾಗ್ಲೂ ನಮಗೆಲ್ಲ ಒಂದು ಒಳ್ಳೆ ಕೀರ್ತಿ ತಂದುಕೊಟ್ರಿ ನೀವು ಇಬ್ಬರು ಅಂತ ಹೇಳಿದ್ರು. ಸಾಕು, ಐ ಮೀನ್ ಅದಕ್ಕಿಂತ ಇನ್ನೇನು ಬೇಡ. ಫ್ಯಾಮಿಲಿಗೆ ಅದೇ, ಅವ್ರು ನಮಗೆ ಮಾತು ತೊಗೊಂಡಿದ್ರು, ಆ ಮಾತನ್ನ ನಾವು ಉಳಿಸ್ಕೊಂಡಿದ್ವಿ. ಸಹನಾ, ಮುಂದಿನ ಸಿನಿಮಾ ಅಂದ್ರೆ ಬಣ್ಣದ ಲೋಕದ ಜರ್ನಿ ಹೇಗಿರುತ್ತೆ? ಯಾಕಂದ್ರೆ ಒಂದು ಶೋ ಆದ್ಮೇಲೆ ನೆಕ್ಸ್ಟ್ ಕರೀತಾನೆ ಇರ್ತಾರೆ ಬೇರೆ ಬೇರೆ ಶೋಗೆ, ಅಥವಾ ಸೀರಿಯಲ್ ಅವಕಾಶಗಳು ಬರ್ಬೋದು. ಎಷ್ಟೋ ಜನ ಹಂಗಾಗಿದೆ. ನೀವು ಸಪೋರ್ಟ್ ಮಾಡ್ತೀರಾ ಸರ್ ಆ ಥರದ್ದು ಏನಾದರೂ ಅವಕಾಶಗಳು ಬಂದರೆ? ಖಂಡಿತ, ಅದು ಪರ್ಸ್ನಲ್ ಅವ್ಳ ಡಿಸಿಷನ್ ಆಗುತ್ತೆ. ನಾನು ಫಿನಾಲೆಲ್ಲೂ ಹೇಳಿದೆ, ಅಂದರೆ ಇಷ್ಟು ದಿನ ಅವರ ತಾಯಿ ಕೊಟ್ಟಿದ್ದ ದುಡ್ಡಲ್ಲೋ ನಾನು ಕೊಟ್ಟಿದ್ದ ದುಡ್ಡಲ್ಲೋ ನನಗೆ ಗಿಫ್ಟ್ ತಂದು ಕೊಡ್ತಿದ್ದು. ಇವತ್ತು ಅವಳು ದುಡ್ದಿರೋ ದುಡ್ಡಲ್ಲಿ ನಂಗೆ ಗಿಫ್ಟ್ ತಂದು ಕೊಟ್ಲು. ಎಂಡ್ ಆಫ್ ದಿ ಡೇ ಇವತ್ತು ಮಹಿಳೆಯರು ಇಂಡಿಪೆಂಡೆಂಟಾಗಿ ಬದುಕಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಸೊ ಅವಳ ಚಾಯ್ಸು, ಅಂದರೆ ಅವಳಿಗೆ ಇಷ್ಟ ಇದೆ, ಅವಳು ಹೋಗ್ತಾಳೆ ಅಂದರೆ ಖಂಡಿತ ಹೋಗಲಿ. ಯಾಕೆಂದರೆ ಆಲ್ರೆಡಿ ನಾನು ಕರ್ಕೊಂಡ್ಬಂದಿದ್ದೀನಿ. ಸೊ ಈಗ ನೆಕ್ಸ್ಟ್ ಜರ್ನಿ ನಾನು ಬಿಡಲ್ಲ ಅಂದರೂ ಜನಗಳು ಬಿಡಲ್ಲ. ಸೊ ಅವ್ರು ಇಷ್ಟಪಟ್ಟಿದ್ದಾರೆ, ಅಥವಾ ಇಂಡಸ್ಟ್ರಿ ಇಷ್ಟಪಟ್ಟಿದೆ ಅಂದರೆ, ಅವಳು ಕೆಲಸ ಮಾಡಬೇಕು ಅಂತ ಅವ್ರು ಆಸೆ ಪಟ್ಟರು ಅಂದರೆ ಖಂಡಿತ ಅವಳು ಮಾಡಲಿ. ಎಂಡ್ ಆಫ್ ದಿ ಡೇ ಅವಳು ಇಂಡಿವಿಜುವಲ್ ಚಾಯ್ಸ್ ಅದು. ಏನು ಗಿಫ್ಟ್ ಕೊಟ್ಟರು ಸರ್? 3 lakhs ಅಲ್ಲಿ 1.5 ಇಲ್ಲ, ಅದು ಪ್ರೈಸ್ ಅಮೌಂಟು. ಬಟ್ ನಮ್ಮದೇ ಅದು ಸಪ್ರೇಟ್ ಪೇಮೆಂಟ್ ಅಂತ ಇರುತ್ತಲ್ಲ, ವೀಕ್ಲಿ ಪೇಮೆಂಟ್ ಅಂತ ಇರುತ್ತೆ. ಸೊ ಅದರಲ್ಲಿ ಅವಳದು 50% ಶೇರ್ ಇರುತ್ತೆ. ಸೊ ಅವಳು ಒಂದು ಒಳ್ಳೆ ಬ್ಯೂಟಿಫುಲ್ ವಾಚ್ ಗಿಫ್ಟ್ ಮಾಡಿದ್ದಾಳೆ, ಮನೆಗೆ ಥಿಂಗ್ಸ್ಗಳು ಒಂದಷ್ಟು ತೊಗೊಂಬಂದಿದ್ದಾಳೆ. ಅದು ನನ್ನ ಅಮೌಂಟ್ ಅಲ್ಲ, ಇವಳ ಅಮೌಂಟ್. ಯಾಕೆಂದರೆ ಇವಳಿಗೋಸ್ಕರ ಶೋಗೆ ಬಂದಿದ್ದು ನಾನು. ಸೊ ಅದೆಲ್ಲ ಅಮೌಂಟ್ ಏನಿದ್ರು ಇವಳಿಗೆ ಕ್ರೆಡಿಟ್ ಹೋಗಬೇಕು. ಅದರಲ್ಲಿ ಏನೇ ನಾವು ತೊಗೊಂಡಿದ್ರು ಅದು ಇವಳ ಎಫರ್ಟಿಂದ ಬಂದಿರೋ ಅಂಥ ಒಂದು. ನಿಮ್ಮ ವರ್ಷನ್ ಏನು ಅಂತ ನೆಕ್ಸ್ಟ್ ಅಂದ್ರೆ ಸಿನಿಮಾ ಅಥವಾ ಸೀರಿಯಲ್ ಅವಕಾಶಗಳು ಬಂದ್ರೆ ಮಾಡ್ತೀರಾ ಅಥವಾ ಹೇಗೆ? ಆ್ಯಸ್ ಆಫ್ ನಾವು ನನ್ನ ಮೈಂಡಲ್ಲಿ ರೆಸ್ಟ್ ಬೇಕು ನನಗೆ, ಏನೋ ಓಡ್ತಿಲ್ಲ. ನಾನು ಹೆಂಗೆ ಅಂದರೆ ಮುಂಚೆನೇ ಫಿಕ್ಸ್ ಆಗಲ್ಲ. ಆ ಮೊಮೆಂಟ್ಗೆ ಆ ಟೈಮ್ಗೆ ಏನು ಬರೋದು, ಗೋ ವಿತ್ ಫ್ಲೋ ಅನ್ನೋ ಥರ. ಸೊ ಆ ಮೊಮೆಂಟಲ್ಲಿ ಆ ಫ್ಲೋಲ್ಲಿ ಹೇಗಿರುತ್ತೋ ಹಾಗೆ ಹೋಗ್ತೀನಿ. ಸರ್, ನಾವು ನೋಡ್ಕೊಂಡೇ ಬಂದಿದ್ದೀವಿ, ಅಕ್ಕ ಸೀರಿಯಲಿಂದ ಬ್ರೇಕ್ ಸಿಕ್ತು, ಮದುವೆ ಮಮತೆ ಕರಿಯೋಲೆ, ತೂಗು ದೀಪ ಪ್ರೊಡಕ್ಷನ್ಗೆ ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿದ್ದೀರಾ ಅಟ್ ಪ್ರೆಸೆಂಟು. ಸೊ ಆ ಸಂಸ್ಥೆ ಬಗ್ಗೆ ಏನಾದರೂ ಒಂಚೂರು ಮಾತಾಡೋದಾದ್ರೆ? ಖಂಡಿತ ಮೇಡಮ್, ಅಂದರೆ ಅನ್ನ ಹಾಕ್ದವ್ರನ್ನ ಯಾವತ್ತೂ ಮರಿಬಾರ್ದು. ಇವತ್ತು ಕಲರ್ಸ್ ಕನ್ನಡ ಆಗಲಿ, ಅಥವಾ ನಮ್ಮ ತುಗುದೀಪ್ ಅವ್ರ ಸಂಸ್ಥೆ ಆಗಲಿ, ಅವ್ರು ನಮ್ಮ ಬಿಗಿನಿಂಗ್ ಅನ್ನ ಹಾಕ್ದವ್ರು. ಇವತ್ತು ನನ್ನ ಮೇಜರ್ ನಾನು ಏನೇ ಮಾಡಿದ್ರು ಇಂಡಸ್ಟ್ರೀಲಿ ಮ್ಯಾಕ್ಸಿಮಮ್ ಪಾಲು ಕಲರ್ಸ್ ಕನ್ನಡಗೆ ಹೋಗುತ್ತೆ. ಏಕೆಂದರೆ ನಾನು 3 ಸೀರಿಯಲ್ ಮಾಡಿದೆ, ಇದು 3ನೇ ರಿಯಾಲಿಟಿ ಶೋ ಮಾಡಿದೆ.
ಚಿಕ್ಕ ಚಿಕ್ಕ ಪಾತ್ರಗಳು ಸುಮಾರು ನಾನು ಕಲರ್ಸ್ ಕನ್ನಡಕ್ಕೆ ಮಾಡಿದ್ದೀನಿ. ನನ್ನೊಂದು ತಕ್ಕಡಿಲಿ ತೂಕಿದ್ರೆ ಒಂದು 70% ತೂಕ ಕಲರ್ಸ್ ಕನ್ನಡ ಬರುತ್ತೆ, ಇನ್ನು ಮಿಕ್ಕಿದ್ದು ಬೇರೆ 30% ಬರುತ್ತೆ. ನಾನು ಹೇಳ್ತಿರೋ ಸ್ಮಾಲ್ ಸ್ಕ್ರೀನ್ ವಿಚಾರದಲ್ಲಿ. ಸಿನಿಮಾ ವಿಚಾರ ಅಂತ ಬರೆದಾಗ ನಾವೆಲ್ಲ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಡಸ್ಟ್ರಿಗೆ ಬ್ಲೈಂಡಾಗಿ ಬಂದಂಥವ್ರು. ಅವತ್ತು ಆಡಿಷನ್ಸ್ ಮುಖಾಂತರ ನಮ್ಮನ್ನು ಸೆಲೆಕ್ಟ್ ಮಾಡಿ ಅಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ನನಗೆ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ ಮಾಡೋವಂಥ ಒಂದು ಅವಕಾಶ ಕೊಟ್ಟರು. ಮದುವೆ ಮಮತೆ ಕರೆಯುವಲ್ಲಿ ನನ್ನ ಸಿನಿಮಾ ಜರ್ನಿ ಒಂದು ದೊಡ್ಡ ಏನೋ ಒಂದು ಕಿರೀಟ ಥರ ನಿಂತ್ಕೊಂಡಿದ್ದು. ಅಲ್ಲಿಂದ ನಾನು ಸಿನಿಮಾದವ್ರಿಗೆ ನನಗೆ ಪರಿಚಯ ಆಗಿದ್ದು. ಜೊತೆಗೆ ದರ್ಶನ್ ಸರ್ ಕೂಡ ಅಲ್ಲಿಂದ ನಮಗೆ ಪರಿಚಯ ಆಗಿ ನಾನು ಯಾವಾಗ ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ಅವರು. ನನಗೆ ಯಾವುದೇ ಟ್ರೈಲರ್ ಲಾಂಚ್ ಕೇಳಲಿ, ಟೀಸರ್ ಲಾಂಚ್ ಕೇಳಲಿ, ಮುಹೂರ್ತಕ್ಕೆ ಕೇಳಲಿ, ತುಂಬ ಸಹಾಯ ಮಾಡಿದ್ದಾರೆ ನನಗೆ. ಅದೆಲ್ಲದಕ್ಕೂ ಮುಖ್ಯವಾಗಿ ಫಸ್ಟ್ ಟೈಮ್ ನಮ್ಮ ಕ್ಯಾರವನ್ ಅಂತ ನೋಡಿದ್ದೆ ಆ ಪ್ರೊಡಕ್ಷನಲ್ಲಿ. ಸೊ ನನಗೆ ಸಪ್ರೇಟ್ ಕ್ಯಾರವನ್ ಕೊಟ್ಟು 3-4 ಥರ ವೆರೈಟಿ ಅವ್ರಿಗೇನು ಫುಡ್ ಬರುತ್ತೋ ಆ ಫುಡ್ನ ತರಿಸ್ಕೊಟ್ಟು ನನಗೆ ಒಂದು 10-12 ದಿನ ಶೂಟ್ ಮಾಡಿದ್ದೆ. ಸೊ ಆ ಎಕ್ಸ್ಪೀರಿಯನ್ಸ್ ನಾನು ಮರೆಯೋದಿಲ್ಲ. ಅದಕ್ಕೆ ನಾನು ಕವಿರಾಜ್ ಸರ್ಗೆ, ದಿನಕರ್ ಸರ್ಗೆ, ದರ್ಶನ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿನೇ. ಇನ್ನೇನು ಹೇಳೋದು ಅಂದರೆ ಅದೇ ನನ್ನ ಎಂಡ್ ಆಫ್ ದಿ ಡೇ ನಾನು ಯಾವಾಗಲೂ ಥಿಂಕ್ ಮಾಡೋದೇನಂದ್ರೆ ಯಾರೇ ಆಗಲಿ ಇಂಡಿವಿಜುವಲ್ ಪರ್ಸನ್ಸು ಅವ್ರಿಗೆ ಸಹಾಯ ಮಾಡಿರೋರನ್ನ ಅಥವಾ ಅವ್ರಿಗೆ ಅನ್ನ ಹಾಕಿರೋರನ್ನ ಮರೀಲೇಬಾರ್ದು. ಸೊ ನನ್ನ ಗ್ರ್ಯಾಟಿಟ್ಯೂಡ್ ಯಾವಾಗಲೂ ನಮ್ಮ ಎದೆಯಲ್ಲಿ ಹಂಗೆ ಉಳ್ಕೊಳುತ್ತೆ ಅವ್ರ ಬಗ್ಗೆ. ಅರ್ಜುನ್ ಸರ್ನ ನೋಡಿದಾಗ ನನ್ಗೆ ಅನ್ಸುತ್ತೆ ಈಗ ಆ್ಯಕ್ಷನ್ಗೂ ಸೈ, ಡ್ಯಾನ್ಸ್ಗೂ ಸೈ, ಹೈಟು, ಪರ್ಸ್ನಾಲಿಟಿ ಅಥವಾ ಡೆಡಿಕೇಶನು ಎಲ್ಲದರಲ್ಲೂ ಇದ್ದಾರೆ. ಆದರೆ ಒಂದು ದೊಡ್ಡ ಮಟ್ಟದ ಬ್ರೇಕ್ ಬೇಕು. ಕೆಲವರು ಇದ್ದಾರೆ, ನೀವು ಸೇರಿದಂತೆ ಕೆಲವರು ಇಂಡಸ್ಟ್ರಿಲಿ ಇದ್ದಾರೆ. ಗಾಡ್ ಫಾದರ್ ಇಲ್ಲದೆ ಹೋದ್ರು ಕೂಡ ಅಷ್ಟೇ ಎಫರ್ಟ್ ಹಾಕಿ ಮುಂದೆ ಬರಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಲೆಕ್ಕ ಕೈ ಹಿಡಿತಾ ಇಲ್ವೋ, ಅಥವಾ ಪಾತ್ರಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದಾರೋ, ಅಥವಾ ನಿಮಗೆ ಆ ಥರದ್ದು ಪಾತ್ರಗಳು ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಪಾತ್ರಗಳು ಬರ್ತಾ ಇಲ್ಲೋ ಗೊತ್ತಿಲ್ಲ. ಬಟ್ ಸೈಕಲ್ ಹೊಡಿತಾನೆ ಇದ್ದೀರಾ, ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಕ್ಕೆ ಆಗ್ತಿಲ್ಲ ಅನ್ನುವಂಥ ಕೊರಗು ಬಹುಶಃ ನಿಮ್ಗಿದೆಯಲ್ಲೋ ಗೊತ್ತಿಲ್ಲ. ನಿಮ್ಮನ್ನ ಆರಾಧಿಸೋರಿಗೆ ಅಥವಾ ನಿಮ್ಮನ್ನ ಅಭಿಮಾನಿಸೋರಿಗೆ ಕೆಲವ್ರಿಗೆ ಇರುತ್ತೆ, ಇಲ್ಲ ನಮ್ಮ ಅರ್ಜುನ್ ಸರ್ ತೂಕನೇ ಬೇರೆ ಇದೆ, ಅವ್ರದ್ದು ಏನು ಹೇಳ್ತಾರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಯಾಕೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾ ಇಲ್ಲ ಅಂತ. ಸೊ ಏನು ಹೇಳ್ತೀರಾ ಸರ್? ಇಲ್ಲ, ಆಗುತ್ತೆ. ಎಲ್ಲದಕ್ಕೂ ಟೈಮ್ ಬರಬೇಕು. ಇಲ್ಲಿ ಯಾವುದು ನಾವು ಪ್ಲ್ಯಾನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಮಾಡೋಕ್ಕಾಗಲ್ಲ. ಈಗ ನನ್ನ ಹತ್ರನೇ ದುಡ್ಡಿದ್ರೆ ನಾನೇ ಒಂದು ಟೀಮ್ ಕ್ರಿಯೇಟ್ ಮಾಡಿಕೊಂಡು ನನ್ನ ಹತ್ರ ದುಡ್ಡಿದೆಯಪ್ಪ ಅಂತ ನಾನು ಪ್ಲ್ಯಾನ್ ಮಾಡಿ ಟೈಮ್ ತೊಗೊಂಡು ಮಾಡ್ಬೋದು. ಈಗ ನಾವು ಕಂಪ್ಲೀಟ್ಲಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದು, ಪ್ರೊಡ್ಯೂಸರ್ಗಳ ಮೇಲೆ, ಡೈರೆಕ್ಟರ್ಗಳ ಮೇಲೆ ಡಿಪೆಂಡ್ ಆಗಿರೋದು. 13 ವರ್ಷದ ಕಾಲ ನನಗೆ ಹಿಂದೆ ಹೋಗ್ದಲೇ ನನ್ನ ಕೆಲಸ ಅಂದರೆ ನಾನು ಹಿಂದೆ ತಿರುಗಿ ನೋಡೋಕ್ಬಾರ್ದು ಅಥವಾ ಇಂಡಸ್ಟ್ರಿ ಬಿಟ್ಟು ಹೋಗಬಾರ್ದು ಆ ಥರ ನನಗೆ ಫೀಲ್ ಮಾಡಿಸಿದ್ರೆ ನನಗೆ ಕೆಲಸ ಕೊಡ್ತಾ ಹೋಗ್ತಿದ್ದಾರೆ. 13 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಸೊ 8 ಸಿನಿಮಾ ನಂದು ರಿಲೀಸ್ ಆಗಿದೆ. ಅಫ್ಕೋರ್ಸ್ ಬ್ರೇಕ್ ಅಂದರೆ ಏನಂದರೆ ನಾವು ಯಾವುದನ್ನು ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಜನಗಳಿಗೆ ಇನ್ನೂ ಇಷ್ಟ ಆಗಿಲ್ವ ನಾನು ಮಾಡಿರೋ ಪಾತ್ರ, ಇನ್ನೂ ಒಳ್ಳೆ ಪಾತ್ರಕ್ಕೆ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ನಾನು ಆ ಥರ ಬಿಲೀವ್ ಮಾಡೋಣ. ಈಗ ರಿಯಾಲಿಟಿ ಶೋ ಇವತ್ತು ರಾಜಾರಾಣಿನೇ ಆಗಿರ್ಬೋದು, ಎಷ್ಟು ಮಟ್ಟಿಗೆ ರೀಚ್ ಆಗಿದೆ ಅಂದರೆ ಐ ಥಿಂಕ್ ಈಗ ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ಗಳು ತುಂಬ ಪ್ಲಸ್ ಆಗ್ಬೋದು. ನಮಗೆ ಖಂಡಿತ ಬ್ರೇಕ್ ಸಿಗುತ್ತೆ. ನಾನು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ನಾನು ಲಕ್ಕನ್ನು ಆ್ಯಕ್ಚುಲಿ ನಂಬಲ್ಲ, ಬಟ್ ಕೆಲವೊಂದು ಸರಿ ಲಕ್ ಈಸ್ ನಾಟ್ ಆನ್ ಇಲ್ಯೂಷನ್ ಅಂತ ನಂಬ್ತೀನಿ. ಒಂದು ಚಿಕ್ಕ ಲಕ್ ಫ್ಯಾಕ್ಟ್ರ್ ಬೇಕು, ಅದು ಸಿಗುತ್ತೆ. ಮೋಸ್ಟ್ಲಿ ನಾನು ಹೆಂಡತಿ ಕಡೆಯಿಂದನೇ ಇನ್ನು ಫ್ಯೂಚರಲ್ಲಿ ನಂಗೆ ಲಕ್ ಸಿಗ್ಬೋದೇನೋ ಗೊತ್ತಿಲ್ಲ. ಖಂಡಿತ ಸಿಗುತ್ತೆ. ಈವನ್ ಅಫ್ಕೋರ್ಸ್ ಪ್ರತಿಯೊಬ್ಬರೂ ಅವರು ಅದನ್ನೇ ಹೇಳೋದು. ಈಗ ಒಂದಷ್ಟು ಜನ ರೆಗ್ಯುಲರ್ ನಮ್ಮನ್ನು ಫಾಲೋ ಮಾಡೋವಂಥ ಸ್ನೇಹಿತರುಗಳು ಹೇಳೋದೇನು ಅಂದರೆ, ಒಂದು 2 ಶೇಡ್ ಇರೋವಂಥ ಸಿನಿಮಾಗಳು ಮಾಡು, ನೀನು ಮಾಡಿರೋದೆಲ್ಲ ಸ್ವಲ್ಪ ಚಾಕ್ಲೇಟ್ ಬಾಯ್ ಥರ, ಸಾಫ್ಟ್ ಸ್ಪೋಕನ್ ಪರ್ಸನ್ ಥರ ನೀನು ಮಾಡಿದ್ಯಾ, ಐ ಥಿಂಕ್ ನಿನ್ನ ಬೇಸ್ ವಾಯ್ಸ್ ಇದೆ, ಪರ್ಸ್ನಾಲಿಟಿ ಇದೆ, ನೀನು ಬೇರೆ ಥರ ಟ್ರೈ ಮಾಡು ಅಂತ ಹೇಳ್ತೀರಿ. ಬರಬೇಕು. ನಾನು ಅದೇ ನಿಮ್ಮ ಮೂಲಕ ಕೇಳ್ಕೊತೀನಿ, ನೋಡಿ ಜನ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಆ ಥರ ಪಾತ್ರ ಕೊಡಿ ಅಂತ. ಖಂಡಿತ ಬ್ರೇಕ್ ಸಿಕ್ಕೇ ಸಿಗುತ್ತೆ. ನಾನೇ ಅಂತಲ್ಲ, ನನ್ನ ಕೆಟಗರಿಲಿ ಸುಮಾರು ಜನ ಹೀರೋಗಳು ಇದ್ದಾರೆ. ಅವ್ರಿಗೆಲ್ಲ ಸಿಗಬೇಕು ಅಂದರೆ ಈಗ ಎಲ್ಲರೂ 100 ಈಗ ಒಂದು 10 ಜನ ರೇಸಲ್ಲಿ ಹೊಡೆದ್ರೆ ಒಬ್ಬನೇ ವಿನ್ ಆಗೋಕ್ಕಾಗೋದು. ಇನ್ನು 9 ಜನಕ್ಕೆ ಇನ್ನೊಂದು ರೇಸಿಗೆ ವೆಯ್ಟ್ ಮಾಡಲೇಬೇಕು. ಸೊ ಕ್ರಿಕೆಟ್ ಕಂಪೇರ್ ಮಾಡಿಕೊಂಡ್ರೆ ನೀನು ಬ್ಯಾಟಿಂಗ್ ಹೋದಾಗ ನಿನಗೆ ಬ್ಯಾಟಿಂಗ್ ಚಾನ್ಸ್ ಸಿಗ್ತಿಲ್ಲ, ಬಟ್ ನೀನು ಟೀಮಲ್ಲಿ ಇದೆಯಾ, ಗೇಮ್ ಆಡ್ತಿದ್ಯಾ, ನೀನು ವರ್ಲ್ಡ್ ಕಪ್ ಗೆದ್ದಿರೋ ಟೀಮಲ್ಲಿ ನೀನು ಇದೆಯಾ, ಈ ನೆಕ್ಸ್ಟ್ ವರ್ಲ್ಡ್ ಕಪ್ಪಲ್ಲಿ ಹಿಂಗೆ ಸಿಗ್ಬೋದು, ನಿನ್ನ ಬ್ಯಾಟಿಂಗ್ ಚಾನ್ಸ್ ಸಿಗ್ಬೋದು, ಅವಾಗ ಸೆಂಚುರಿ ಹೊಡೆಯೋಣ. ಸೊ ನಾನು ಕೂಡ ಖಂಡಿತ ನನಗೂ ಒಂದು ಟೈಮ್ ಬರುತ್ತೆ. ಐ ಥಿಂಕ್ ಕೆಲಸ ಮಾಡ್ತಾ ಇರೋಣ. ಇವತ್ತು ಜನ ಕೈ ಹಿಡಿದಿದ್ದಾರೆ, ಜನ ಕರ್ಕೊಂಡು ಹೋಗ್ತಾರೆ. ನಾನು ಬಿಲೀವ್ ಮಾಡೋದೇನೆಂದರೆ ಕೊಟ್ಟಿರೋ ಕೆಲಸನ ಚೆನ್ನಾಗಿ ಮಾಡು. ಯೋಗಿ ಸರ್ ಸಿಕ್ಕಾಗಿಂದ ಅಂದ್ರೆ ಬಿಫೋರ್ ನಿಮ್ಮ ಲವ್ ಫೇಸಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದೀರಾ? ಅವರ ಸಕ್ಸಸ್ ಜರ್ನಿ ಅಥವಾ ಫೇಲ್ಯೂರು ಎಲ್ಲವನ್ನೂ ಕೂಡ ನೋಡಿಕೊಂಡು ಬಂದಿದ್ದೀರಾ. ಏನು ಹೇಳ್ತೀರಾ ಅವ್ರ ಪತ್ನಿಯಾಗಿ? ಒಂದು ಗಾದೆ ಮಾತು ಆ್ಯಕ್ಚುಲಿ ಅವ್ರಿಗೆ ಸಖತ್ ಇಷ್ಟ, ಯಾವಾಗಲೂ ಹಾಕ್ತಿರ್ತಾರೆ ಕ್ಯಾಪ್ಷನ್ ಆಗಿ. ಬಟ್ ನಾನು ಅದನ್ನೇ ಹೇಳ್ತೀವಿ, ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಬೇಕು ಒಳ್ಳೆತನ ಅಂತ. ಅವರು ಒಳ್ಳೆತನನೇ ಅವ್ರನ್ನ ಕಾಪಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅವ್ರು ಹೇಳ್ದಂಗೆ ಬರ್ತಾರೆ. ಹಿ ಈಸ್ ವೆರಿ ಪಾಸಿಟಿವ್ ಪರ್ಸನ್. ನಾನು ಬೇಗ ಡೌನ್ಫಾಲ್ ಆಗ್ತೀನಿ, ನಾನು ಕುಗ್ಗೋಗೋದು ನಾನು ಸ್ವಲ್ಪ ಜಾಸ್ತಿ, ಅವರು ಆ ಮೊಮೆಂಟ್ಗೆ ಅಷ್ಟೇ ಅವರು. ದೆನ್ ಹಿ ಈಸ್ ಅ ವೆರಿ ಪಾಸಿಟಿವ್, ತುಂಬ ಸ್ಪೋರ್ಟಿವ್ ಪರ್ಸನ್, ತುಂಬ ಸ್ಪೋರ್ಟ್ಸ್ ಪರ್ಸನ್, ತುಂಬ ಹಿ ಈಸ್ ವೆರಿ ಸ್ಪೋರ್ಟಿವ್ ಪರ್ಸನ್. ಸೊ ಹಾಗಾಗಿ ಆ್ಯಂಡ್ ಅವರಿಂದ ನಾನು ಕಲಿಯೋದು ತುಂಬ ಇದೆ. ಪೇಷನ್ಸ್ ಲೆವೆಲ್ ಆಗಿರ್ಬೋದು, ದ ವೇ ಆಫ್ ಥಿಂಕಿಂಗ್ ಇರ್ಬೋದು. ಬರ್ತಾರೆ ಮುಂದೆ ಬಂದೆ, ಅವ್ರ ಒಳ್ಳೆತನನೇ ಅವ್ರನ್ನ ಕಾಪಾಡೋದು. ಈಸ್ ವೆರಿ ಜೆನ್ಯೂನ್. ಆ್ಯಂಡ್ ಏನಿದ್ರು
ಹೊರಗಡೆ ಒಂದು ಒಳಗಡೆ ಒಂದು ಇಟ್ಕೊಂಡು ಮಾತಾಡಲ್ಲ, ಇರೋದನ್ನ ಇದ್ದಂಗೆ ಆನ್ ವೇಸ್ ಹೇಳ್ತಾರೆ. ಆ್ಯಂಡ್ ದಟ್ ವಿಲ್ ಬಿ ಹಿಸ್ ಆನೆಸ್ಟ್ ಜೆನ್ಯೂನ್ ಆನ್ಸರ್. ಸರ್ ತುಂಬಾ ರಿಯಾಲಿಟಿ ಶೋಗಳನ್ನ ಬೇಡ ಅಂತ ಸೈಡಿಗೆ ತಳ್ದವ್ರು, ಸೇಮ್ ಟೈಮ್ ಆ ಟೈಮಲ್ಲಿ ಏನಾದ್ರು ಬಹುಶಃ ನೀವು ಬೇರೆ ಶೂಟಿಂಗ್ ಅಲ್ಲಿ ಇದ್ರಿ ಅನ್ಸದೆ ಗೊತ್ತಿಲ್ಲ. ಈ ಬಿಗ್ ಬಾಸ್ ಆಫರು 11th ಸೀಸನ್ ಶುರು ಆಗಿದೆ. ಇಲ್ಲಿವರೆಗೂ ಯಾವತ್ತಾದ್ರೂ ಆಫರ್ ಬಂದಿದೆಯಾ? ಅದನ್ನು ಯಾವತ್ತಾದ್ರೂ ರಿಜೆಕ್ಟ್ ಮಾಡಿದ್ರೆ ಹೋಗೋದು ಬೇಡ ಅಂತ ಅಥವಾ ಹೇಗೆ? ಇಲ್ಲ, ಲಾಸ್ಟ್ ಟೈಮ್ ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು ಫೈನಲ್ ಆಗಿ ಲಾಸ್ಟ್ ಟೈಮ್ ಹೋಗಬೇಕಿತ್ತು. ಬಟ್ ಎಂಡ್ ಮೂಮೆಂಟಲ್ಲಿ ಐ ಥಿಂಕ್ ಒಂದೊಂದು ಕಂಟೆಸ್ಟೆಂಟ್ಸ್ಗೆ 5-6 ಆಪ್ಷನ್ಸ್ ಇಟ್ಟಿರ್ತಾರೆ. ಸೊ 5 ಜನಕ್ಕೂ ಓಕೆ ಮಾಡಿರ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ಅವ್ರದ್ದೇನೋ ಪ್ಯಾರಾಮೀಟರ್ಸ್ ಇರುತ್ತಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಬ್ಯಾಲೆನ್ಸಿಂಗ್, ಇದರಲ್ಲಿ ಮೋಸ್ಟ್ಲಿ ನನ್ನ ಬದಲು ಬೇರೆ ಯಾರೋ ಹೋಗಿದ್ದಾರೆ ಲಾಸ್ಟ್ ಟೈಮು. ಗೊತ್ತಿಲ್ಲ. ಈ ಟೈಮ್ ನಾನು ಆಲ್ರೆಡಿ ಈಗ ತಾನೇ ಶೋ ಮುಗಿಸಿದ್ವಿ. ಈ ಟೈಮ್ ನನಗೇನು ಕೇಳಿದ್ರು ಕೂಡ ಐ ಥಿಂಕ್ ಕಷ್ಟ ಆಗೋದು. ಈಗ ತಾನೇ ಕಂಪ್ಲೀಟ್ 4.5 ತಿಂಗಳಿಂದ ಹಿಂಡಾಕ್ಬಿಟ್ಟಿದ್ದಾರೆ. ನಮಗೆ ಒಂದು ಚಿಕ್ಕ ರೆಸ್ಟ್ ಬೇಕಾಗಿತ್ತು. ಯಾವುದನ್ನು ಬೇಡ ಅನ್ಬಾರ್ದು ಮೇಡಮ್. ಈಗ ಅಂದರೆ ಆ ಸಿಚುವೇಶನ್ ತಕ್ಕಂಗೆ ನಾವು ಯಾವತ್ತೂ ಏನಾಗುತ್ತೆ, ನಾನು ಸುಮಾರು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ನೋಡಿದ್ದೀನಿ. ನಾನು ಹೋಗೋದೇ ಇಲ್ಲ, ನನಗೆ ಇಷ್ಟನೇ ಇಲ್ಲ ಅಂದವರು ಹೋಗಿ ರನ್ನರ್ ಆಗಿರೋರು ಉಂಟು, ವಿನ್ನರ್ ಆಗಿರೋರು ಉಂಟು. ಎಂಡ್ ಆಫ್ ದಿ ಡೇ ಕೆಲಸ ಇಂಪಾರ್ಟೆಂಟ್. ಇವತ್ತು ಕೆಲಸ ಮಾಡ್ತಿದ್ದೀವ. ಸೊ ಗೊತ್ತಿಲ್ಲ, ಫ್ಯೂಚರಲ್ಲಿ ಚಾನಲ್ ಅವ್ರು ಎಕ್ಸ್ಪೆಕ್ಟ್ ಮಾಡಿ ಜನ ಇವ್ರಿಗೆ ಹೋಗ್ಬೇಕು ಒಳಗಡೆ ಅಂತ ಅವರು ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತ ಹೋಗೋಣ. ಅದರಲ್ಲೇನು ನಮ್ಮ ಚಾನಲ್ಲು, ನಮ್ಮ ಸಂಸ್ಥೆ, ಅದು ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಲೈಫ್ ಕೊಟ್ಟಿರೋಂಥ ಒಂದು ಕಂಪ್ನಿ. ಗೊತ್ತಿಲ್ಲ, ಐ ಡೋಂಟ್ ಥಿಂಕ್ ಸೊ. ನಾನೇನು ಬೇಡ ಅಂತ ಹೇಳಲ್ಲ, ಬಂದರೆ ಖಂಡಿತ ಹೋಗ್ತೀನಿ. ಆಮೇಲೆ ಈಗ ತಾನೇ ಜನಗಳಿಗೂ ಒಂದು ಕ್ರಿಯೇಟ್ ಆಗಿದೆ, ಅಯ್ಯೋ ಗೆಲ್ಲಬೇಕಿತ್ತು ಸೋತ್ಬಿಟ್ನಲ್ಲ ಅಂತ. ಮೋಸ್ಟ್ಲಿ ಅಕಸ್ಮಾತ್ ಏನೋ ಫ್ಯೂಚರಲ್ಲಿ ಏನೋ ಹೋದರೆ ಮೋಸ್ಟ್ಲಿ ಜನನೇ ಇನ್ನೂ ಪುಷ್ ಮಾಡ್ತಾರೆ ಅನ್ಸುತ್ತೆ. ವಿಲ್ ಸಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.